ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ್ವ ಮಲ್ಲಪ್ಪ ಜೋತವರು. ಆತ್ಮೀಯರೇ, ವಿಶೇಷವಾಗಿ ನಮ್ಮ CT ರವಿ ಅವರು ಸ್ವಲ್ಪ ಯಾವಾಗಲೂ ಧ್ವನಿ ಜೋರ ಆರೋಪ ಸ್ವಲ್ಪ ಜೋರಾಗೆ ಮಾಡ್ತಾರೆ. ಆ ಆರೋಪದ ಸತ್ಯಾಸತ್ಯತೆ ಏನು ಅನ್ನೋದು ನಂತರದಲ್ಲಿ ನೋಡೋಣ. ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ? ನಮ್ಮ CT ರವಿ ಅವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಹೆಸರಾದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಯಾಗಿ ಕನ್ನಡ ಅಭಿವೃದ್ಧಿಗೆ 32 ಕೋಟಿ, ಕನ್ನಡ ಅಭಿವೃದ್ಧಿಗೆ 32 ಕೋಟಿ ಮತ್ತು ಉರ್ದುವಿಗೆ 100 ಕೋಟಿ ನೀಡಿದ್ದಾರೆ. ಕನ್ನಡವನ್ನು 2ನೇ ದರ್ಜೆ ಭಾಷೆಯಾಗಿಸುವ ಈ ಕ್ರಮವನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು. ಇನ್ನು ಮೊದಲು ಹಿಂಪಡೆಯಬೇಕಿದ್ದನ್ನು ಕನ್ನಡಕ್ಕೆ ಕೇವಲ 32 ಕೋಟಿ ಕೊಟ್ಟಿದ್ದಾರೆ, ಉರ್ದುವಿಗೆ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದು ವಿಶೇಷವಾಗಿ BJP ಎಲ್ಲ ಟ್ರೋಲಿಂಗ್ ನ್ಯೂಸ್ಗಳಲ್ಲಿ ಬರ್ತಾ ಇದೆ, ಅಥವಾ ವಿಡಿಯೋಗಳಲ್ಲಿ ಬರ್ತಾ ಇದೆ ಅಂತ ಈಗ